ಮಾನ್ಯ ಜಂಟಿ ಆಯುಕ್ತರಾದಂತಹ ಬೆಂಗಳೂರು ದಕ್ಷಿಣ ವಿಭಾಗದವರು ಮತ್ತೆ ಹಾಗೂ ನಮ್ಮ ಮಾನ್ಯ DC ಸಾಹೇಬ್ರು ಜಗದೀಶ್ ನಾಯಕ್ ಸರ್ ಕಂಪ್ಲೀಟ್ಲಿ ಬ್ರೀಫಿಂಗ್ ಅಬೌಟ್ ದ ಡ್ರಗ್ ಡಿಸ್ಪೋಸಲ್ ಇವತ್ತು ಮಾಡಿರೋದಂಥದ್ ಬಗ್ಗೆ ಡೀಟೇಲ್ ಆಗಿ ವಿವರವಾಗಿ ತಿಳಿಸಿರುತ್ತಾರೆ. ಅದರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಸಹ ಎಲ್ಲ ಪ್ರಕರಣಗಳು ದಾಖಲಾಗಿರೋದಂಥದ್ದು ನಾಶ ಮಾಡೋದು ಪ್ರಕ್ರಿಯೆ ಇವತ್ತು ಮುಗಿಸಿದೀವಿ ಜಂಟಿ ಆಯುಕ್ತರ ನೇತೃತ್ವದಲ್ಲಿ. ಅಪಾರ್ಟ್ ಫ್ರಮ್ ದಟ್ ಅಬಕಾರಿ ಇಲಾಖೆಯಿಂದ ಮಾನ್ಯ ಸಚಿವರು ಮತ್ತೆ ಮಾನ್ಯ ಆಯುಕ್ತರ ನಿರ್ದೇಶನದ ಮೇರೆಗೆ ನಮ್ಮ ಎಲ್ಲ ವಲಯ ಕಚೇರಿ ವಲಯ ಇನ್ಸ್ಪೆಕ್ಟರ್ಸ್ ಮತ್ತೆ ಅಬಕಾರಿ ಉಪಾಧೀಕ್ಷಕರು ಮತ್ತೆ ನನ್ನ ಸಮೇತ ಎಲ್ಲರೂ ನಾವು ಆಗಿಂದಾಗ ಕಾಲೇಜ್ಗಳಲ್ಲಿ ಕಾರ್ಯಾಗಾರ ಮಾಡಿ ಅವೇರ್ನೆಸ್ ಕ್ಯಾಂಪೇನ್ಸ್ ರೀತಿಯಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಇವ್ರಿಗೆ ಡ್ರಗ್ಸ್ ಇಂದ ಆಗದಂಥದ್ದು ಅನಾಹುತಗಳ ಬಗ್ಗೆ ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ. ಈಗ ಒಂದು ಶೆಡ್ಯೂಲ್ಸ್ ಪ್ರಕಾರ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ಇನ್ನು ಜಾಸ್ತಿ ಜಾಗೃತಿ ಮೂಡಿಸಲು ಗ್ರಾಮ ಸಭೆಗಳ ಮೂಲಕ ಇದು ರೇಂಜಸ್ ಅಲ್ಲಿ ಮತ್ತೆ ವಿಲೇಜ್ ತಾಲೂಕು ಮಟ್ಟದಲ್ಲೂ ಸಹ ನಾವು ಇನ್ನ ಜಾಸ್ತಿ ಅವೇರ್ನೆಸ್ ತರದ ಕಾರ್ಯಕ್ರಮಗಳು ಮಾಡ್ಕೊಂಡಿದೀವಿ ಮತ್ತೆ ಮುಂದಿನ ಮಾಡ್ತೀವಿ. ಸೊ ತಮ್ಗೆಲ್ಲರಿಗೂ ಕೇಳ್ಕೊಳ್ಳೋದಂದ್ರೆ ಇದ್ರ ಬಗ್ಗೆ ಜಾಸ್ತಿ ಆಗದಷ್ಟು ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಇತರ ಪ್ರದೇಶಗಳಲ್ಲಿ ಸಹ ನಶಾಮುಕ್ತ ಕೋಲಾರ ಡ್ರಗ್ಸ್ ಮುಕ್ತ ಕಾರ್ಯಾಗಾರ ಮಾಡೋದ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಇಲ್ಲಿ ಮತ್ತೆ ಆದಷ್ಟು ಜನರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ತಮ್ಮಲ್ಲೆಲ್ಲ ಕೋರ್ಕೊಳ್ತೇನೆ. ಮತ್ತೆ ಇದ್ರ ಸಂಬಂಧ ಯಾವುದೇ ಮಾಹಿತಿ ತಮ್ಮಲ್ಲಿ ಇದ್ರೆ ಮತ್ತೆ ಕಂಪ್ಲೇಂಟ್ಸ್ ಇದ್ರೆ ಇಲಾಖೆಗೆ ಅಬಕಾರಿ ಇಲಾಖೆ ಅಥವಾ ಪೊಲೀಸ್ ಅವ್ರಿಗೂ ತಿಳಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲು ತಾವೆಲ್ಲರೂ ಸಹಕಾರ ಮಾಡ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಗಿರಿ ಸಾಹೇಬರು ಜಂಟಿ ಆಯುಕ್ತರು ಬೆಂಗಳೂರು ದಕ್ಷಿಣ ಇವರ ನೇತೃತ್ವದಲ್ಲಿ ಈ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಒಂದು ಫಾರ್ಮ್ ಆಗಿದೆ ಗೌರ್ಮೆಂಟ್ನಿಂದ. ಇದರಲ್ಲಿ ನಾವು ಅಬಕಾರಿ ಇಲಾಖೆಯಿಂದ ಏನು ಈಗ ಕಳೆದ 3 ವರ್ಷದಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಸುಮಾರು 1200 ಪ್ರಕರಣ ಆಗಿದೆಯಲ್ಲ ಸರ್, 206 ಪ್ರಕರಣಗಳನ್ನು ದಾಖಲಿಸಿ 460 kg ಗಾಂಜಾ ಮತ್ತು ಅದರ ಪ್ರಾಡಕ್ಟ್ಸ್ಗಳನ್ನು ಹಿಡಿದು ಇದು ಮಾಡಿದ್ದೀವಿ. ಈಗ ಮಾನ್ಯ ನ್ಯಾಯಾಲಯದಿಂದ ಸಂಬಂಧಪಟ್ಟ ನ್ಯಾಯಾಲಯದಿಂದ ಕೂಡ ನಾವು ಆದೇಶವನ್ನು ಪಡೆದು ಇಂದು ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ. ಇದರದ್ದು ವ್ಯಾಲ್ಯೂ ಈಗಾಗಲೇ ಸಾಹೇಬರು ಆಲ್ಮೋಸ್ಟ್ ಹೇಳಿದ್ದಾರೆ, 3 ಕೋಟಿಯಷ್ಟು ಆಗ್ತಾಯಿದೆ. ನಾವು ಕೂಡ ಬೇರೆ ಬೇರೆ ಇಲಾಖೆಯವರ ಈಗ ಪೊಲೀಸ್ ಅವರು ಇರ್ತಾರೆ, NCB ಅವರು ಕೂಡ ಮಾಡ್ತಾ ಇದ್ದಾರೆ ಈ ಡ್ರಗ್ಸಲ್ಲಿ. ಅದರಂತೆ ನಾವು ಕೂಡ ಅಬಕಾರಿ ಇಲಾಖೆಯಿಂದನೂ ಕೂಡ ನಾವು ಬೇರೆ ಬೇರೆ ಎಲ್ಲ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಹೋಗಿ ಡ್ರಗ್ಸ್ ವಿಮುಕ್ತ ಕರ್ನಾಟಕ ಮಾಡಬೇಕು ಅಂಥೇಳಿ ಎಲ್ಲರಿಗೂ ಅದರಿಂದ ಆಗುವ ತೊಂದರೆಗಳನ್ನು ಹಾನಿಗಳನ್ನು ನಾವು ತಿಳಿಸಿ ಹೇಳ್ತಾ ಇದ್ದೀವಿ. ಮತ್ತು ನಾವು ಕೂಡ ಪ್ರಕರಣಗಳನ್ನು ದಾಖಲಿಸಿ ನ್ಯಾಯಾಲಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ. ಕೋಲಾರದಲ್ಲಿ ಏನು ಮಾಡಿದ್ದೀರಾ ಹೇಳಿ ಮೇಡಮ್? ಮತ್ತೆ 5 ಜನ ಕೋಲಾರ, 5 ಬೆಂಗಳೂರು 5, 6, 7, 8 4 ಜನ ಉಪಾಯುಕ್ತರುಗಳೆಲ್ಲ ಹಾಜರಿದ್ದೀವಿ ಇಲ್ಲಿ. ಸೊ ನಾವು ವಿವಿಧ NDPS ಕಾಯ್ದೆ ಅಡಿನಲ್ಲಿ ನಾವು ಅಬಕಾರಿ ಇಲಾಖೆಯಿಂದನೂ ಸಹ ನಾವು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀವಿ. ಹಲವಾರು FIRಗಳಿಂದ ನಾವು ಏನು ಸೀಸ್ ಮಾಡಿದ್ದೀವಿ ಅದರಲ್ಲಿ ಸುಮಾರು 480 kg ಗಾಂಜಾ ಮತ್ತು ಗಾಂಜಾದ ವಿವಿಧ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾವು ಕೋರ್ಟಿನ ಅನುಮತಿಯ ಮೇರೆಗೆ ನಾವು ಇವತ್ತು ಡಿಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಕೋಲಾರ್ನಲ್ಲಿ. ಸೊ ಇದರ ವ್ಯಾಲ್ಯೂ 466 kgನಲ್ಲಿ ಸುಮಾರು 3 ಕೋಟಿಯಷ್ಟು ವ್ಯಾಲ್ಯೂ ಇರ್ತದೆ. ಅದನ್ನು ಇವತ್ತು ಡಿಸ್ಟ್ರಕ್ಷನ್ ಮಾಡಿದ್ದೀವಿ. ಇದಕ್ಕೆಲ್ಲ ಪ್ರಾಪರ್ ಪ್ರೊಸೀಜರ್ಸ್ ಏನೇನು ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸ್ ಮಾಡಿ ಇವತ್ತು ನಾವು ಡಿಸ್ಟ್ರಕ್ಷನ್ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಇದು ಸುಮಾರು 2.5-3 ವರ್ಷದಿಂದ ಇದ್ದಿದೆ. 3 ವರ್ಷದ್ದಿದೆ. ಒಂದು ಬ್ಯಾಚಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ಇದೆ, ಅದು ನ್ಯಾಯಾಲಯ ತೊಗೊಂಡು ಮತ್ತು ಇನ್ನೊಂದು ನೆಕ್ಸ್ಟ್ ಮುಂದೆ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. 5 ಅಬಕಾರಿ ಜಿಲ್ಲೆಗಳು ಅಂತ ಬರುತ್ತೆ. ಬೆಂಗಳೂರು ಸಿಟಿನಲ್ಲಿ ಅರ್ಧ ನಮ್ಮ ವಿಭಾಗದ್ದು, ಇನ್ನೊಂದು ಕೋಲಾರ ಜಿಲ್ಲೆ.